ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ ಬಂದು 4 ಗಂಟೆ ಆಗಿದೆ. ಬೆಳಗ್ಗೆ ಅರ್ಲಿ ಮಾರ್ನಿಂಗು 4:15 ಆಗಿದೆ. ನಾನು ನೈಟ್ ಮಲ್ಕೊಳೋಗ್ಲು 12 ಗಂಟೆ ಆಗೇ ಬಿಡ್ತು. ನಾನು ಮಲ್ಕೊಳ್ಳೋಷ್ಟರಲ್ಲಿ ವಿಡಿಯೋಲಿ ಎಡಿಟ್ ಮಾಡಿ ಎಲ್ಲ ಮಲ್ಕೋಬೇಕಲ್ಲ, ಹಾಗಾಗಿ ಎದ್ದು ಸ್ವಲ್ಪ ಮುಖ ತೊಳೆದು ಅಡುಗೆ ಮನೆಗೆ ಬಂದಿದ್ದೀನಿ. ನಿದ್ದೆ ಇಲ್ದಿರೋದ್ರೆಲ್ಲ ಕಣ್ಣೆಲ್ಲ ಒಂಥರ ಆಗ್ತಾಯಿದೆ. ಅಡುಗೆ ಮತ್ತು ತಿಂಡಿ ಎರಡನ್ನೂ ಮಾಡಬೇಕು. ಬೇಗ ಬೇಗ ಅಡುಗೆ ತಿಂಡಿ ಎರಡೂ ಮಾಡೋಣ. ಮೊಳಕೆ ಕಟ್ಟಿದ ಸಾಂಬಾರು ಮಾಡಬೇಕು. ತಿಂಡಿಗೆ ಸ್ವಲ್ಪ ಪೊಂಗಲ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾವೇನು ತಿಂಡಿಗಿರಲ್ಲ, ಮತ್ತು ಅವರಿಬ್ಬರಿಗೆ ಮಾತ್ರನೇ. ಟೈಮು ಬೇಗ ಬೇಗ ಆಗಿಬಿಡುತ್ತೆ. ಬನ್ನಿ ಬೇಗ ಬೇಗ ಅಡುಗೆನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಬಿಸಿನೀರು ಕುಡಿಬೇಕು. ಬಿಸಿನೀರನ್ನು ಕುಡಿದು ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಫಸ್ಟು ಒಂದು ಗ್ಲಾಸ್ ಬಿಸಿನೀರನ್ನು ಕಾಯಿಸ್ಕೊಂಡು ಕುಡಿದೆ. ಸ್ವಲ್ಪ ಜೀರಿಗೆ ಪುಡಿನ ಹಾಕ್ಕೊಂಡು ನೀರು ಕುಡಿಯೋಣ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡು ನೀರನ್ನು ಕುಡಿದೆ. ನಾನು ಫಸ್ಟೇ ಸ್ವಲ್ಪ ಜೀರಿಗೆ ಪುಡಿನ ಮಾಡಿ ಇಟ್ಕೊಂಡಿರ್ತೀನಿ. ಯಾವಾಗಲೂ ನಾನು ರೆಗ್ಯುಲರಾಗಿ ಇರುತ್ತೆ. ಈರುಳ್ಳಿ ಕೊಯ್ಬೇಕಾದ್ರೆ ನಂಗೆ ತುಂಬಾ ಕಣ್ಣು ಉರಿತಾಯಿತ್ತು. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮುಖ ತೊಳ್ಕೊಂಡು ಹಂಗೆ ಈರುಳ್ಳಿನೇ ಇಡ್ತಾಯಿದ್ದೀನಿ. ನೋಡಿ, ಆದಷ್ಟು ಒಂದು ಗ್ಲಾಸ್ ಬಿಸಿನೀರನ್ನು ಕುಡಿಯೋದ್ರಿಂದ ಆದಷ್ಟು ಗ್ಯಾಸ್ಟ್ರಿಕ್ಕು ಕಮ್ಮಿ ಆಗುತ್ತೆ. ಅದ್ರ ಜೊತೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಕುಡೀರಿ. ಕೆಲವೊಬ್ಬರು ಜೀರಿಗೆ ಕಾಳನ್ನು ಹಾಕ್ಕೊಂಡು ಕುದಿಸ್ಕೊಂಡು ಕುಡಿತಾರೆ. ನನಗೆ ಆ ರೀತಿ ಜೀರಿಗೆ ನೀರನ್ನ ಕುದಿಸ್ಕೊಂಡು ಕುಡಿಯೋದಕ್ಕಾಗಲ್ಲ, ಇಷ್ಟ ಆಗಲ್ಲ ನನಗೆ. ಅದಕ್ಕೆ ಏನು ಮಾಡ್ತೀನಿ, ಪ್ರತಿನಿತ್ಯ ನಾನು ಫಸ್ಟೇ ಜೀರಿಗೆನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ವ, ಅದನ್ನು ಒಂದು ಅರ್ಧ ಸ್ಪೂನಷ್ಟು ಜಾಸ್ತಿ ಸುಡುವಂಥ ನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿದ್ಬಿಡ್ತೀನಿ ಅಷ್ಟೇನೇನೆ. ಅದಾದರೆ ಕುಡಿಬೋದು. ನಾನು ಹೇಳಿದ್ನಲ್ಲ ಆವಾಗಲೇ, ಕುದಿಸಿ ಕುಡಿಯೋದಂದರೆ ನಂಗೆ ಇಷ್ಟ ಆಗೋದಿಲ್ಲ. ನೀರನ್ನು ಕುಡಿದಿದ್ದಾಯಿತು. ತರಕಾರಿನ ನಾನು ಅಡುಗೆ ತಿಂಡಿ ಎರಡನ್ನೂ ಈ ರೀತಿ ಬೇಗ ಮಾಡಬೇಕು ಅಂತ ಅಂದಾಗ, ಅಂದರೆ ಎರಡೂ ಒಟ್ಟಿಗೆ ಮಾಡಬೇಕು ಅಂತ ಅಂದಾಗ, ಫಸ್ಟು ಅಡುಗೆ ತಿಂಡಿಗೆ ಏನೇನು ಬೇಕು ತರಕಾರಿನ ಮತ್ತು ತೆಂಗಿನಕಾಯಿ ಇದನ್ನೆಲ್ಲದನ್ನು ತರಕಾರಿನೆಲ್ಲ ಫಸ್ಟ್ ಹೆಚ್ಚಿಟ್ಕೊಂಡ್ಬಿಡ್ತೀನಿ. ತೆಂಗಿನಕಾಯಿ ಬೇಕು ಅಂದರೆ ಅದನ್ನೆಲ್ಲ ತುರಿದು ಒಂದು ಕಡೆ ಇಟ್ಕೊಂಡು ಆಮೇಲೆ ನಾನು ಅಡುಗೆನ ಸ್ಟಾರ್ಟ್ ಮಾಡೋದು. ಯಾಕಂದರೆ ಅಡುಗೆ ತಿಂಡಿ ಎರಡೂ ಒಟ್ಟೊಟ್ಟಿಗೆ ಮಾಡಬೇಕಾದ್ರೆ ಒಂದೊಂದಕ್ಕೆ ಹೆಚ್ಕೊಳ್ಳೋದಕ್ಕಾಗಲ್ಲ, ಟೈಮು ಸೇವ್ ಆಗೋದಿಲ್ಲ. ಆವಾಗ ಫಾಸ್ಟಾಗಿ ಕ್ವಿಕ್ಕಾಗಿ ಆಗಬೇಕು ಅಂದರೆ ಒಂದೊಂದು ಕೆಲಸ ನೀಟಾಗಿ ಒಂದೊಂದು ಕಡೆ ಮಾಡ್ಕೊಂಬಿಟ್ರೆ ಆಗುತ್ತೆ. ನೋಡಿ, ಫಸ್ಟು ನಾನು ತರಕಾರಿ ಎಲ್ಲ ಮೊಳಕೆ ಕಟ್ಟಿ ಸಾಂಬಾರು ಮಾಡ್ತಾಯಿದ್ದೆ. ಆ ಮೊಳಕೆ ಕಟ್ಟಿ ಸಾಂಬಾರನ್ನ ಕೂಗೋದಕ್ಕಿಟ್ಟು ಆಮೇಲೆ ತಿಂಡಿನ ಮಾಡ್ತಾಯಿದ್ದೀನಿ. ನಾನು ರಕ್ಷಿ ಎಲ್ಲರೂ ಇದ್ದಾಗ ನಮ್ಗೆ ಸ್ವಲ್ಪ ತೆಳ್ಳಗೆ ಪೊಂಗಲ್ ಮಾಡಿಕೊಂಡು ಅದ್ರ ಕಾಂಬಿನೇಷನ್ನಾಗಿ ಸಿಹಿ ಪೊಂಗಲ್ ಮಾಡಿಕೊಂಡ್ರೆ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಮನೆಯವ್ರಿಗೆ ಆ ರೀತಿ ತೆಳ್ಳಗೆ ಪೊಂಗಲ್ ಮಾಡೋದು ಇಷ್ಟ ಆಗೋದಿಲ್ಲ. ನಾವಿದ್ದಾಗ ಮಾತ್ರ ನಮ್ಮ ಬಲವಂತಕ್ಕೋಸ್ಕರ ತಿಂತಾರೆ ಅಷ್ಟೇನೇ. ಅವ್ರಿಗೆ ಬಿಸಿಬೇಳೆಬಾತು, ಪೊಂಗಲ್ ಇದು ಯಾವುದೂ ಇಷ್ಟ ಇಲ್ಲ. ಆದರೆ ನಮ್ಮ ಖುಷಿಗೊಂಥರ ಅಪರೂಪಕ್ಕೆ ಮಾಡಿದಾಗ ಪರವಾಗಿಲ್ಲ ಅಂಥೇಳಿ ತಿಂತಾರೆ ಅಷ್ಟೇನೇ. ಅದಕ್ಕೆ ಅವ್ರಿಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ತೆಳ್ಳಗೆ ಪಲಾವ್ನ ಮಾಡಲಿಲ್ಲ, ದಮ್ ಕಟ್ಟಿದ್ದ ಅನ್ನ ಥರ ಮಾಡಿದ್ದೀನಿ ಇವತ್ತು. ಚಟ್ನಿನೂ ಮಾಡಿ ಸಾಂಬಾರು ಎಲ್ಲನೂ ಮಾಡಿ ಒಂದು ಕಡೆ ಇಟ್ಬಿಟ್ಟೆ. ಆಮೇಲೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಆದಷ್ಟು ನಾನು ಸ್ವಲ್ಪ ಫಾಸ್ಟಾಗಿ ಕೆಲಸ ಮಾಡಬೇಕು ಅಂದಾಗ ಅಡುಗೆ ಮನೆನ ಅಂಟ್ಕೋತೀನಿ. ಟೈಮ್ ಇದ್ದರೆ ಫ್ರೀಯಾಗಿದ್ದಾಗ ಅಲ್ಲಿದ್ದಲ್ಲೇ ಕ್ಲೀನ್ ಮಾಡಿಕೊಂಡೇ ಮಾಡ್ತೀನಿ. ಆದರೆ ಈ ರೀತಿ ಕೆಲಸ ಇದ್ದಾಗ ಏನು ಮಾಡ್ತೀನಿ ಅಂದರೆ, ನಾನು ಒಟ್ಟಿಗೆ ಮಾಡಬೇಕಾದ್ರೆ ಎಲ್ಲ ಸ್ವಲ್ಪ ಅಂಟ್ಕೊಂಡ್ಬಿಟ್ಟು ಆಮೇಲೆ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಆದಷ್ಟು ಕ್ಲೀನಾಗಿ ಇಟ್ಕೋಬೇಕು ನಾವಿರುವಂಥ ಜಾಗನ. ಮನೆ ಆದರೂ ಅಷ್ಟೇ, ಮನಸ್ಸಾದ್ರೂ ಅಷ್ಟೇನಲ್ವ. ಬೇರೆಯವ್ರ ಬಗ್ಗೆ ಮಾತಾಡೋದು, ಇಲ್ಲಿರೋದನ್ನೆಲ್ಲ ತಲೆಗೆ ಹಾಕ್ಕೊಳ್ಳೋದು, ಅದನ್ನೆಲ್ಲ ಬಿಟ್ಬಿಡಬೇಕು. ಆರಾಮಾಗಿ ನಮ್ಮದಾಯಿತು, ನಮ್ಮ ಕೆಲಸ ಆಯಿತು ಅಂತ ಇರಬೇಕು. ಬೇರೆಯವ್ರಿಗೆ ಆದರೆ ನಿಮ್ಮ ಕೈಲಾದರೆ ಒಳ್ಳೆಯದನ್ನು ಮಾಡಿ, ಆಗಿಲ್ಲ ಅಂದರೆ ದಯವಿಟ್ಟು ಯಾರಿಗೂ ಕೆಟ್ಟದ್ದನ್ನು ಬಯಸೋದಕ್ಕೆ ಹೋಗಬೇಡಿ. ಯಾವ್ಯಾವಾಗ ಏನೇನಾಗಬೇಕೋ ಅದು ಅದೇ ಆಗುತ್ತೆ. ನಮಗದು ಸಿಗಲೇಬೇಕು ಅಂತ ಇದ್ದರೆ ಒಳ್ಳೇದಾದರೂ ಅಷ್ಟೇ, ಕೆಟ್ಟದ್ದಾದರೂ ಅಷ್ಟೇ ಸಿಗುತ್ತೆ. ಒಳ್ಳೇದು ಬಂದರೂ ಖುಷಿಯಾಗಿ ತೊಗೋಬೇಕು, ಕೆಟ್ಟದ್ದು ಬಂದರೂ ಖುಷಿಯಾಗಿ ತೊಗೋಬೇಕು. ಎಲ್ಲ ಕೆಲಸನ ಮುಗಿಸಿ ನಾನು ಸ್ನಾನ ಮಾಡಿ ದೇವ್ರಿಗೆ ದೀಪ ಹಚ್ಬಿಟ್ಟು ಆಮೇಲೆ ರೆಡಿ ಆಗೋದಕ್ಕೆ ಹೋಗ್ತಾಯಿದ್ದೀನಿ. ಸ್ನಾನ ಎಲ್ಲ ಆಯಿತು. ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಕೆಲಸ ಆಯಿತು. ಇವಾಗ ರೆಡಿ ಆಗಬೇಕು. ಟೈಮ್ ಬಂದು 6:30 ಇವಾಗ ಟೈಮು. ರಕ್ಷಿನೂ ಎದ್ದು ಸ್ನಾನ ಮಾಡಿ ರೆಡಿ ಆಗ್ತಾಯಿದ್ದಾನೆ. ಅವನು ನಾನು ಇನ್ನೇನಿಲ್ಲ, ತಲೆ ಬಚ್ಕೊಂಡು ಸೀರೆ ಹಾಕ್ಕೊಂಡು ರೆಡಿ ಆಗಬೇಕು. ಇವಾಗ 4 ಗಂಟೆಗೆ ಎದ್ದಿದ್ದು, 1 ನಿಮಿಷನೂ ಬಿಡೋದಿಲ್ಲ. ಪಟ ಅಂತ ಕೆಲಸಗಳನ್ನ ಮಾಡಿದ್ದೆ ಆಯಿತು. ಒಂದೊಂದು ಸರಿ ಅನಿಸುತ್ತೆ ಇಷ್ಟು ಬೇಗ ಇದ್ಬಿಟ್ರೆ ಎಲ್ಲ ಕೆಲಸ ಮುಗಿದೋಗುತ್ತಲ್ಲ ಅಂತ. ಇವಾಗ ನೋಡಿ, ಏನು ಕೆಲಸನಿಲ್ಲ, ಎಲ್ಲ ಕೆಲಸನೂ ಮುಗೀತು. ನಂದು ಅಡುಗೆ ತಿಂಡಿ, ಕಸ ಗುಡಿಸಿದ್ದು, ಬಾಗಿಲಿಗೆ ರಂಗೋಲಿ ಹಾಕಿ ತೊಳೆದೆಲ್ಲ ರಂಗೋಲಿ ಹಾಕಿದ್ದು. ಮತ್ತು ನಮ್ಮ ಮನೆಯವ್ರಿಗೂ ಪಾಪ ಇವತ್ತು ಕೆಲಸ ಜಾಸ್ತಿ ಅಂತ ನಾನು ದಾನಿ ಮನೆ ಹತ್ರ ಹೋಗಿ ಕಸ ಎಲ್ಲ ಹಾಕ್ಕೊಟ್ಬಿಟ್ಟು ದಾನಿ ಮನೆ ತೊಳೆದ್ಬಿಟ್ಟು ಆಮೇಲೆ ನಾನು ಬಂದು ಸ್ನಾನಕ್ಕೆ ಹೋದೆ. ಎಲ್ಲ ಆಯಿತು. ಇವಾಗ ರೆಡಿ ಆಗಬೇಕು. ಹೊಟ್ಟೆ ಹಸಿತಾ ಇದೆ ನನಗೆ. ಬೇಗ ಇದ್ದಿದ್ದಕ್ಕೋ ಏನೋ ಗೊತ್ತಿಲ್ಲ, ಹೊಟ್ಟೆ ಬೇರೆ ಹಸಿತಾ ಇದೆ. ನೋಡೋಣ, ಅವರು ಬೇಗ ಹೊರಡೋಣ ಅಂತ ಹೇಳಿದ್ದಾರೆ. ಆದರೆ ಎಲ್ಲ ತಿಂಡಿ ತಿನ್ನೋದು, ಇಲ್ಲಾಂದರೆ ಅಂದವೇ ಹೋಗ್ಬೇಕಾದ್ರೆ ಅಲ್ಲೇ ಎಲ್ಲ ಹೋಟ್ಲಲ್ಲಿ ತಿನ್ಕೊಳ್ಳೋದು.
ಬನ್ನಿ ಈಗ ಬೇಗ ಬೇಗ ರೆಡಿ ಆಗೋಣ. ನಾನು ಹೊರಡ್ಬೇಕಾದ್ರೆ ಸ್ವಲ್ಪ ಲೇಟೇ ಆಗಿಬಿಡ್ತು. ಎಲ್ಲರೂ ರೆಡಿಯಾಗಿದ್ದರು, ನಾನು ರೆಡಿಯಾಗಿದ್ದೆ. ನಾನು ಇನ್ನೂ ಅವರೆಲ್ಲ ರೆಡಿಯಾಗಿಲ್ಲ ಅಂತ ಹೇಳಿ ಹಾಗೆ ಕುತ್ಕೊಂಡ್ಬಿಟ್ಟಿದ್ದೀನಿ. ಆದರೆ ಅವರೆಲ್ಲರೂ ರೆಡಿಯಾಗಿ ಆಲ್ರೆಡಿ ಆಟೋನ ಹತ್ತಿ ಕೂತಿದ್ರು. ನೋಡಿ ನಾವು ಹೊರಡ್ತಾ ಇದ್ದೀವಿ. ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು, ನೋಡೋದಕ್ಕೂ ಅಷ್ಟೇ. ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ವ್ಯೂ ಅಂತೂ ಸಖತ್ತಾಗಿತ್ತು. ಅಂದವೇ ಈ ರೀತಿ ಹೋಗ್ತಾನೇ ಇರಬೇಕು ಅನಿಸುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಟ್ರಾವೆಲ್ ಮಾಡೋದಂದರೆ. ನನಗೆ ಜಾಸ್ತಿನೇ ಇಷ್ಟ. ಅದಕ್ಕೆ ನಮ್ಮ ಚಿಕ್ಕಮ್ಮರೆಲ್ಲ ರೇಗಿಸ್ತಾ ಇರ್ತಾರೆ, ನಿಮ್ಮ ಮನೆಯವ್ರು ಇಲ್ಲೋದ್ರೂ ನೀನು ಹೋಗಲೇಬೇಕಾ ಅಂತ. ಅಂದರೆ ಇಲ್ಲೇ ಎಲ್ಲಾದರೂ ಹೋಗ್ತಾಯಿದ್ರೆ ನಾನು ಬರ್ತೀನಿ ಅಂತ ಹೇಳಿ ಹೋಗ್ತೀನಿ. ನಾನು ಯಾವುದೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಸುಮ್ಮನೆ ನಮ್ಮ ಮನೆಯವ್ರು ಏನಾದರೂ ಕೆಲಸ ಇದೆ ಅಂತ ಹೋಗ್ತಾಯಿದ್ರೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತೀನಿ. ನನಗೆ ಟ್ರಾವೆಲ್ ಮಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ ಸ್ನೇಹಿತರೆ. ನೋಡಿ ತಿಂಡಿಗೆ ಅಂದವೇ ಅಲ್ಲೆಲ್ಲಾದರೂ ತಿಂಡಿ ತಿನ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ವಲ್ವ, ತಿಂಡಿನ ತಿಂತಾಯಿದ್ದೀವಿ. ಅದರಲ್ಲಿ ಸುಬ್ಬು ಬೇರೆ ನನಗೆ ಬೋಂಡ ಬೇಕು ಅಮ್ಮ ಅಂತ ಹೇಳೋದು, ಎತ್ಕೊಳ್ಳೋದು, ತಿನ್ನೋದು, ಬೀಳಿಸೋದು, ಇದನ್ನೇ ಮಾಡ್ತಾಯಿದ್ದ. ಆ ತಿಂಡಿ ಎಲ್ಲ ತಿಂದು ಎಲ್ಲರೂ ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ನನಗಂತೂ ಈ ರೀತಿ ಆಟೋದಲ್ಲಿ ಹೋಗೋದಂದರೆ ಸಿಕ್ಕಾಪಟ್ಟೆನೇ ಇಷ್ಟ. ನಿಮ್ಗೆಲ್ಲರಿಗೂ ಈ ರೀತಿ ಇಷ್ಟ ಇದ್ದರೆ ನಿಮ್ಗೆ ಯಾರಿಗಾದರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಸುಬ್ಬಗೆ ನೋಡಿ ನಿದ್ದೆ ಬರ್ತಾಯಿತ್ತು, ಅವ್ನು ಮಲ್ಕೋತಾ ಇರಲಿಲ್ಲ. ನಾನು ವೀಡಿಯೋ ಮಾಡ್ತಾಯಿದ್ದಲ್ಲ, ಅದಕ್ಕೆ ನೋಡಿ ಅವ್ನು ಯಾವ ರೀತಿ ಮಾಡ್ತಾಯಿದ್ದಾನೆ ಅಂತ ಹೇಳ್ಬಿಟ್ಟು. ಅವನಂತೂ ಸಿಕ್ಕಾಪಟ್ಟೆ ತರಲೆ ಆಗ್ಬಿಟ್ಟಿದ್ದೀನಿ. ನಾನು ಏನಾದರೂ ವೀಡಿಯೋ ಮಾಡೋದಕ್ಕೆ ಇಟ್ಕೊಂಡ್ಬಿಟ್ರೆ ಹಾಯ್ ಬಾಯ್ ಅಂತ ಹೇಳೋದು, ಪ್ಲೈನ್ ಕಿಸ್ ಕೊಡೋದು, ಈ ರೀತಿ ಎಲ್ಲ ಮಾಡ್ತಾ ಇರ್ತಾನೆ. ಮಕ್ಕಳಂತೂ ಸಿಕ್ಕಾಪಟ್ಟೆನೇ ಎಂಜಾಯ್ ಮಾಡ್ತಾಯಿದ್ರು. ಈಗ ರಕ್ಷಿ ಕೂತಿದ್ದಾನಲ್ಲ, ಆ ಪ್ಲೇಸಲ್ಲೆಲ್ಲ ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಆ ಪ್ಲೇಸಲ್ಲೇ ಕೂತ್ಕೋತಾ ಇದ್ವಿ. ನಾವು 4 ಜನ ಫ್ರೆಂಡ್ಸ್ ಇದ್ದೀವಿ, ರೋಸಾ, ಅಶ್ವಿನಿ ಮತ್ತು ಸುಮಿ, ನಾನು. ನಾವು 4 ಜನನೂ ಈ ರೀತಿಯೇ ಕೂತ್ಕೊಂಡು ನಮ್ಮ ಕಾಲೇಜ್ ಡೇಸೆಲ್ಲ ಇದ್ದಾಗ ಹೋಗ್ತಾ ಇದ್ದಿದ್ದು. ನಾನಂತೂ ತುಂಬಾ ನೆನೆಸ್ಕೊತಾ ಇದ್ದೆ ಅವ್ರ 4 ಜನನ, ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ಅವ್ರು 3 ಜನನ, ನಾವು 4 ಜನ, ಅವ್ರು 3 ಜನ ನನ್ನ ಫ್ರೆಂಡ್ಸು. ಅವರು 3 ಜನನೂ ನಾನು ಸಿಕ್ಕಾಪಟ್ಟೆ ನೆನೆಸ್ಕೊಂಡೆ. ನಾವೆಲ್ಲ ಈ ರೀತಿ ಹೋಗ್ತಾ ಇದ್ದಾಗ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು. ನನಗೆ ಫಂಕ್ಷನ್ಗೆ ಬಂದಿದ್ದೀವಿ. ಏನು ಫಂಕ್ಷನ್ ಅಂದರೆ ಸೀಮಂತ. ಹಾಗಾಗಿ ಇಲ್ಲಿಗೆ ಬಂದಿರುವಂಥದ್ದು. ಎಲ್ಲರೂ ಬಂದು ರೆಡಿಯಾಗಿ ಇವಾಗ ಹೊರಡ್ತಾ ಇದ್ದೀವಿ. ಇವಾಗ ಹೊರಡೋಣ ಬನ್ನಿ. ನೋಡಿ ನೋಡಿ ಹೋಗಿದ ತಕ್ಷಣ ಸ್ವಲ್ಪ ಖಾಲಿ ಇತ್ತು. ಅದಕ್ಕೆ ನಾನೇನು ಮಾಡಿದೆ, ಅವ್ರಿಗೆ ಕುಂಕುಮ ಕೊಟ್ಟು ನಾವೇನು ಪ್ರೆಸೆಂಟೇಷನ್ನ ತಂದಿದ್ವೋ ಅದನ್ನು ಕೊಟ್ಬಿಟ್ಟು ಹೂವೆಲ್ಲ ಇಟ್ಟು ಕುಂಕುಮ ಇಟ್ಬಿಟ್ಟು ಫೋಟೋನ ತೆಗೆಸ್ಕೊಂಡು ಕೆಳಗಡೆ ಬಂದ್ವಿ. ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿಸಿದೆ, ಅಂದರೆ ಡೆಕೋರೇಷನ್ ತುಂಬ ಚೆನ್ನಾಗಿತ್ತು. ಅವರು ಅಷ್ಟೇ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು. ಅಂದರೆ ತುಂಬ ಹೆವಿಯಾಗಿ ಎಲ್ಲ ಏನೂ ಅಷ್ಟೊಂದು ಇದು ಮಾಡ್ಕೊಂಡಿರಲಿಲ್ಲ. ನೀಟಾಗಿ ಒಂದು ಹಿಂದೆಗಡೆ ಒಂದು ಬನ್ ಥರ ಹಾಕ್ಸ್ಕೊಂಡು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ರು ಗೊತ್ತಾ. ತುಂಬ ಚೆನ್ನಾಗಿ ಸಿಂಪಲ್ಲಾಗೇ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು. ಸಖತ್ತಾಗಿ ಕಾಣಿಸ್ತಾಯಿದ್ರು ಅವರಂತೂ. ನಮಗೆ ನಳಿನಕ್ಕರು ಇನ್ನೂ ಫೋಟೋ ತೆಗೆಸ್ಕೊಂಡಿಲ್ಲ, ಅದಕ್ಕೆ ಅವರೊಂದು ಫೋಟೋ ತೆಗೆಸ್ಕೊಂಡ್ಬಿಡ್ತೀವಿ ಅಂತೇಳಿ ಅವ್ರು ತೆಗೆಸ್ಕೊತಾ ಇದ್ದಾರೆ. ಇವ್ರಿಗೆ ಇನ್ನೂ ಒಂದು ಫಂಕ್ಷನ್ ಇತ್ತು, ಅವರು ನಂದಿ ಬೆಟ್ಟದ ಹತ್ರ ಫಂಕ್ಷನ್ ಇದ್ದಿದ್ದು. ಅದಕ್ಕೆ ಬನ್ನಿ ಇಷ್ಟು ದೂರ ಬಂದಿದ್ದೀವಲ್ಲ, ಎಲ್ಲರೂ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಅಂದರು. ಅದಕ್ಕೆ ಫಸ್ಟು ನಾವು ಹೋಗಿದ ತಕ್ಷಣ ನಾವೆಲ್ಲರೂ ಒಂದೊಂದು ಫೋಟೋ ತೆಗೆಸ್ಕೊಂಡು ಅವ್ರಿಗೆ ಕುಂಕುಮನ ಇಟ್ಬಿಟ್ಟು ಬಂದುಬಿಟ್ವಿ. ಆಮೇಲೆ ಬರೋಣ ಅಂತ ಹೇಳಿಬಿಟ್ಟು ಇನ್ನೂ ಯಾರೂ ಜನ ಬಂದಿರಲಿಲ್ಲ. ಅವಾಗೆಲ್ಲರೂ ಬರ್ತಾಯಿದ್ರು. ಇಲ್ಲಿ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಪ್ರೇಮಕ್ಕನ್ನ ಬನ್ನಿರಿ ಅಂತ ಹೇಳಿದ್ವಿ. ಅವರು ಇಲ್ಲ ನಾನು ಬರೋಲ್ಲ, ನೀವೇ ಹೋಗಿ ಬರೋಗಿ, ನನಗಂತೂ ಸ್ಟ್ರೈನ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ರೇಗಿಸ್ತಾಯಿದ್ರು. ಅವ್ರಿಗೆ ಈ ರೀತಿ ಓಡಾಡೋದಂದರೆ ಸ್ವಲ್ಪ ಹಿಂಸೆ ಕೆಲಸ ಅಂತೆ. ಹಾಗಾಗಿ ಅವ್ರು ಬರಲಿಲ್ಲ, ನಾವು ಮಾತ್ರ ಓಡ್ತಾ ಇದ್ದೀವಿ. ಆಯಿತು, ಹಾಯ್ ಮಾಡಿಬಿಡೆ. ಹಾಂ, ವರ್ಷಿತನ ನೋಡಿ ವಿಡಿಯೋದಲ್ಲಿ ಬರೋದಂದ್ರೆ ಫುಲ್ ಖುಷಿ. ಚಿನಿ ಬಾರೋ, ರಕ್ಷಿ ನಾವು ಹೋಯ್ತಾ ಇದೀವಿ, ಬಾ. ಚೆನ್ನಾಗಿ ಕಾಣಿಸ್ತಾ ಇದೆಯಾ ಬಿಡು, ಸೂಪರ್. ನಾವು ಕಾರಲ್ಲಿ ಹೋಗ್ತೀವಿ ಅಂತಲೇ ಪ್ರೇಮಕ್ಕ ಅವ್ರು ಅವಾಗಲೇ ಬರಲಿಲ್ಲ. ನಳಿನಕ್ಕನಿಗೂ ಕಾರ್ ಅಂದ್ರೆ ಆಗಲ್ಲ, ಅಂದರೆ ಇಲ್ಲಿಂದ ಸ್ವಲ್ಪ ದೂರ ಆಗಿಬಿಡುತ್ತೆ. ಇನ್ನೂ 25 ಕಿಲೋಮೀಟ್ರ್ ಹೋಗಬೇಕಾಗಿತ್ತು ನಾವು ಆ ಫಂಕ್ಷನ್ಗೆ. ಹಾಗಾಗಿ ಕಾರಲ್ಲೇ ಹೋಗಿದ್ದು. ಅಲ್ಲಿಂದ ಇದು
ಇದು ಒಂದು ನಂದಿ ದೇವಸ್ಥಾನ ಅಂತೆ. ಅದಕ್ಕೆ ಇಲ್ಲಿ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನಳಿನಕರೆಲ್ಲ ಇಲ್ಲಿ ಕರ್ಕೊಂಬಂದರು. ಆದರೆ ಅಲ್ಲಿ ದೇವ್ರ ದರ್ಶನ ಮಾಡೋದಕ್ಕೆ ಆಗಲಿಲ್ಲ, ತುಂಬಾ ರಶ್ ಇತ್ತು. ನಾವು ರಿಟರ್ನ್ ಬರಬೇಕಾಗಿತ್ತಲ್ಲ, ತುಂಬ ಟೈಮ್ ಆಗಿಬಿಡುತ್ತೆ. ಆ ಫಂಕ್ಷನನ್ನು ಇನ್ನೂ ನೀಟಾಗಿ ಅಟೆಂಡ್ ಮಾಡಿರಲಿಲ್ಲ, ಸುಮ್ಮನೆ ಹೋಗಿ ಮಾತಾಡಿಸ್ಕೊಂಡು ಬಂದ್ಬಿಟ್ಟಿದ್ವಲ್ವ. ಹಾಗಾಗಿ ಅವರು ಬೇಜಾರು ಮಾಡ್ಕೋತಾರೆ, ಬೇಗ ಹೋಗಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಹೊರಟ್ಬಿಟ್ವಿ. ದೇವಸ್ಥಾನದಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇದ್ದರು. ನಾನು ಆಚೆ ನೋಡಬೇಕಾದ್ರೆ ಹಳೇ ದೇವಸ್ಥಾನ ಅಲ್ವಾ ಇದು ಅಂತ ಹೇಳಿ ಅಂದ್ಕೊಂಬಿಟ್ಟೆ. ಒಳಗಡೆ ಹೋಗಿ ನೋಡಿದಾಗೆ ಗೊತ್ತಾಗಿತ್ತು ಇಷ್ಟೊಂದು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಸಿಕ್ಕಾಪಟ್ಟೆ ಜನ ಬಂದಿದ್ದರು, ತುಂಬ ಚೆನ್ನಾಗಿತ್ತು ದೇವಸ್ಥಾನ ಅಂತೂ. ಬೇಕಾ ಅದಕ್ಕೆ ಇನ್ನು ಅಮ್ಮಾರ ಎಲ್ಲಿ ಕರೆದ್ರೆ ಬರ್ತಾರೆ ಬಂದಿದ್ದೆ. ಬನ್ನಿ ನೀನು ಇನ್ನೇನು ಬೇಕು? ಪೈಸೆ ಬೇಕಾ? ಪೈಸಾ ಇದಾ? ಇದು ಯಾವುದಿದಾ? ಇದಾ ಹೆಸರು ಬೇಡ ಇರ್ಬೇಕೇನ ಹಿಂಸುಗಿದಾ? ಬರ್ತೀರೇನಪ್ಪ ನಳಿನ? ನೋಡಿ ಫಂಕ್ಷನ್ ಎಲ್ಲ ಮುಗೀತು. ನಾವು ಇವ್ರ ಮನೆಗೆ ಹೋಗಿ ಬಂದ್ವಿ. ಇವರು ಚಿಕ್ಕ ಮನೆ ಆಗಬೇಕು ನನಗೆ. ಅವ್ರ ಮನೆಗೆ ಬನ್ನಿ ಇಷ್ಟು ದೂರ ಬಂದಿದ್ದೀರಲ್ಲ, ಅವ್ರದ್ದೇ ಫಂಕ್ಷನ್ ಇದ್ದಿದ್ದು. ಅವರ ಅಕ್ಕನ ಸೊಸೆದು ಸೀಮಂತ ಇದ್ದಿದ್ದು. ಅದಕ್ಕೆ ಬನ್ನಿ ಇಷ್ಟು ದೂರ ಬಂದಿದ್ದೀರಲ್ಲ ಅಂತ ಹೇಳಿದ್ರು. ಎಲ್ಲರೂ ಮನೆಗೆ ಹೋಗಿ ಬರಬೇಕಲ್ವ, ಎಲ್ಲರೂ ಮನೆಗೆ ಹೋಗಿ ಬಂದ್ವಿ. ಈ ವಿಡಿಯೋ ಮಾಡ್ಕೊಂಡಿರೋದು ನಿಜ ನನಗೆ ಗೊತ್ತಿಲ್ಲ. ವರ್ಷಿತನು ಮತ್ತು ರಕ್ಷಿ ಸೇರ್ಕೊಂಡು ವಿಡಿಯೋ ಮಾಡ್ಕೊಂಡಿರೋದು. ವರ್ಷಿತ ಇಲ್ಲ ಚಿಕ್ಕಮ್ಮನಿಗೆ ವಿಡಿಯೋ ಅಪ್ಲೋಡ್ ಮಾಡಲೇಬೇಕು, ನಂಗೆ ಸಿಕ್ಕಾಪಟ್ಟೆ ಇಷ್ಟ, ಮಾಡಿ ಅಂತ ಹೇಳಿ ಅವಳೇ ವೀಡಿಯೋಸ್ನ ಮಾಡಿಸ್ಕೊಂಡು ತೊಗೊಂಬಂದಿದ್ದಾಳೆ. ಅವಳು ಖುಷಿಗೋಸ್ಕರ ನಾನು ವೀಡಿಯೋಸ್ನ ಹಾಕ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಇಷ್ಟ ಅವಳಿಗಂತೂ. ನಾನು ಅಂದವೇ ಬರಬೇಕಾದ್ರೆ ಮಧ್ಯಾಹ್ನ ಸರಿಯಾಗಿ ಊಟ ಮಾಡೋದಕ್ಕಾಗಲಿಲ್ಲ, ತುಂಬ ಲೇಟ್ ಆಗಿಬಿಟ್ಟಿತ್ತು. ಎಲ್ಲರೂ ಪಾನಿಪುರಿ ತಿನ್ನೋಣ ಅಂತ ಹೇಳಿಬಿಟ್ಟು ಪಾನಿಪುರಿ ಹೇಳಿದ್ವಿ. ಆದರೆ ಅವರು ಅಲ್ಲ ಅಕಸ್ಮಾತು ಚಂದು ಸರಿಯಾಗಿ ಕೇಳಿಸ್ಕೊಳ್ದೇನೆ ಎಲ್ಲರಿಗೂ ಮಸಾಲೆ ಹೇಳ್ಬಿಟ್ಟಿದ್ದ. ರಕ್ಷಿ ಇಲ್ಲ ನಂಗೆ ಮಸಾಲೆ ಪುರಿ ಬೇಡ, ನಂಗೆ ಪಾನಿಪುರಿನೇ ಬೇಕು ಅಂತ ಆಟ ಮಾಡ್ತಾಯಿದ್ದ. ಆಮೇಲೆ ಹೆಂಗೆಂಗೋ ಸಮಾಧಾನ ಮಾಡಿ ಮಸಾಲೆ ಪುರಿ ತಿನ್ನು ಅಂದರೆ ತಿನ್ನಲೇ ಇಲ್ಲ. ಆಮೇಲೆ ಚಂದುನೇ ಪರವಾಗಿಲ್ಲ ಬಿಡಕ್ಕ ಅಂತ ಹೇಳ್ಬಿಟ್ಟು ಪಾನಿಪುರಿನೇ ತಂದುಕೊಟ್ಟ. ತಿಂದು ಮಕ್ಕಳನ್ನೆಲ್ಲ ಸ್ವಲ್ಪ ಸಮಾಧಾನ ಮಾಡಿ ಮತ್ತೆ ಡೈರಿ ಮಿಲ್ಕ್ ಕೊಡಿಸ್ತಾ ಎಲ್ಲರೂ ತಿಂದ್ಕೊಂಡು ಆಮೇಲೆ ಬರ್ತಾಯಿದ್ದೀವಿ. ಸೂರ್ಯ ನೋಡಿ ಎಷ್ಟೊಂದು ಚೆನ್ನಾಗಿ ಮುಳುಗ್ತಾ ಇದ್ದ ಅಂದರೆ ನಿಜ ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ, ಅಷ್ಟೊಂದು ಚೆನ್ನಾಗಿತ್ತು. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಫಂಕ್ಷನ್ ಎಲ್ಲ ಮುಗೀತು. ಇವಾಗ ರಕ್ಷಿ ಅವ್ರ ಡ್ಯಾಡಿಗೆ ಕೇಕ್ ಕಟ್ ಮಾಡಿಸೋದಕ್ಕೆ ಅಂತೇಳಿ ಹಂಗೆ ಅಂದವೇ ಬರಬೇಕಾದ್ರೆ ಕೇಕ್ನ ತೊಗೊಂಬಂದಿದ್ದಾನೆ. ಈಗ ಕೇಕ್ ಕಟ್ ಮಾಡಿಸ್ಬೇಕು. ನಮ್ಮ ಮನೆಯವ್ರಿಗೆ ನೀ ಕೇಕ್ ಕಟ್ಟಿಂಗ್ ಎಲ್ಲ ಇಷ್ಟ ಆಗಲ್ಲ, ಆದರೆ ನಮಗೇನೋ ಖುಷಿ, ಹಾಗಾಗಿ ನಾವು ಕಟ್ ಮಾಡಿಸ್ತೀವಿ ಅಷ್ಟೇನೇನೆ. ಅವ್ರ ಅಪ್ಪಂಗೂ ಗೊತ್ತಿಲ್ಲ, ಸರ್ಪ್ರೈಸಾಗಿ ಅಂತಲೇ ಹೇಳಿ ಕೇಕನ್ನ ಕಟ್ ಮಾಡಿಸ್ತಾ ಇರೋದು ಇವಾಗ ಅಷ್ಟೇ. ನಾವು ಅವರಿಲ್ಲೇ ಇದ್ರಲ್ಲ, ಇನ್ನೇನು ನಾವು ಹಂಗೆ ಕೇಕ್ ಡೆಕೋರೇಷನ್ ಮಾಡ್ತಾ ಇದ್ವಲ್ಲ, ಡೆಕೋರೇಷನ್ ಅಂದರೆ ಅಲ್ಲಿಟ್ಟು ನೋಡ್ತಾ ಇದ್ನಲ್ಲ, ಅದಕ್ಕೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದ್ದೀವ ಕೇಕ್ ಕಟ್ ಮಾಡಿಸ್ತೀವಿ ಅಂತ. ನೋಡಿ ಕೇಕ್ ಕಟ್ ಮಾಡ್ಕೊಳ್ಳೋರಿಗೆ ಎಷ್ಟೊಂದು ಪಾಪ ಖುಷಿ, ನಮ್ಗಷ್ಟೇ ಖುಷಿ, ಅವ್ರಿಗೆ ಏನು ಖುಷಿನೇ ಇಲ್ಲ ಅವ್ರಿಗೆ. ಯಾಕ್ರಿ ಯಾವಾಗಲೂ ಹಿಂಗೆ ಆಡ್ತ ನೋಡಿ, ಎಲ್ಲ ಗಂಡಸರು ಇಷ್ಟೇ. ಏನು ಕರೆದಿದ್ದ ಬಾರವರ ಒಂದು ಬರಲಿಲ್ಲ. ಬರ್ಡೇನೇ ಇವತ್ತು. ಅಜ್ಜಿನ ಕರ್ಕೊಳ್ಳೋ. ರಕ್ಷಿತಪ್ಪ ಬಾರಮ್ಮ ಇಲ್ಲಿಗೆ. ಬನ್ನಿ ಬನ್ನಿ. ಅಜ್ಜಿ ಕರಿಯೋ ರಕ್ಷಿ. ಅಜ್ಜಿಗೂ ಕೇಕ್ ಕಟ್ಟಿಂಗ್ ಇವತ್ತು. ಅಜ್ಜಿ ಡೇ ಅಂತೇಳಿ ಸುಬ್ಬು ಮನಿ ಕಬಿಟ್ಟವನೆ.
ಏಯ್ ನೀನು ಅಪ್ಪಗೆ ತಿನ್ಸ್ಬೇಕಣ್ಣ ಫಸ್ಟು. ಹಾಂ ಬರ್ತಡೇ ಅಂತ ಅದೈತಿ. ಹಾಂ ಬರ್ತಡೇ ಸೆಲೆಬ್ರೇಟ್ ಮಾಡಿ. ಈಗ ಅಪ್ಪಂಗೆ ತಿನ್ಸು. ಈ ತಿನ್ಸು ರಕ್ಷಿ. ಆಯ್ತು. ತಿನ್ಸಮ್ಮ. ಅಲ್ಲಿ ತಿನ್ಸು. ಈ ಕಡೆ ನೋಡಿ. ಹಾಂ ಅಜ್ಜಿಗೆ ತಿನ್ಸಿ, ಅಜ್ಜಿಗೆ. ನೀನ್ ತಿನ್ಸಮ್ಮ, ನೀನ್ ತಿನ್ಸಮ್ಮ. ಏನ್ ಮಗಂಗೆ ತಿನ್ಸ್ಲಿಲ್ಲ? ಮಗಂಗೆ ಮಗ ಹೋಗಿ ತಂದೆ ಆಗ್ಬಿಡ್ತು. ಹಾಂ ಮಗ ಹೋಗಿ ತಂದೆ ಆಯ್ತಂತೆ. ಹಾಂ ಬಾರೋ ರಕ್ಷಿ ಈ ಕಡೆನೇ. ಇಲ್ಲ ಟಿಶ್ಯೂ ಪೇಪರ್ ಇದ್ದು. ಆಯ್ತು. ಇದು ಫೋನು. ಹಾಂ ಬಂದ್ರಲ್ಲ. ಹಾಂ ಇಲ್ಲ ಹಿಂಗೆ ಹಿಡ್ಕೋಬೇಕು ನೀವು. ಸ್ಟಾರ್ಟ್. ಅವಾಗೇ ಮಾಡ್ಲಿಲ್ವಾ? ಅವ್ರು ಕಟ್ ಮಾಡಿಕೊಡ್ರಿ. ಫ್ಲೇವರ್ ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ ಅನ್ಕೊಂಡೆ. ಯಾವ ಫ್ಲೇವರ್ ಅಂತ ನನಗೂ ಗೊತ್ತಿಲ್ಲ ಕಣವ, ನಾನು ಅಲ್ಲಿ ತೊಗೊಂಬಂದೆ ಅಷ್ಟೇನೆ. ಪೇಸ್ಟ್ರಿ ನೋಡ್ದೆ, ಪೇಸ್ಟ್ರಿ ಇರ್ಲಿಲ್ವಲ್ಲ. ಇದು ಯಾವ ಫ್ಲೇವರ್? ಬಟ್ಲವ ಓಲಿ ಬಿಡಿ ಬಿಡಮ್ಮ, ಇದಕ್ಕೆ ಹಾಕ್ಬಿಟ್ಟು ತೆಗಿ. ತಗೊಳ್ಳಲೇಕು. ಇದು ಕ್ರೀಮ್ ಫ್ಲೇವರ್ ಪಕ್ಕ. ಇದು ಕ್ರೀಮ್ ಅಲ್ಲ, ಅದು ಬೇರೆ ಯಾವ್ದೋ ಚೆನ್ನಾಗೈತೆ ಕೇಕ್, ಫ್ಲೇವರ್ ಚೆನ್ನಾಗೈತೆ. ಅದು ಬೇರೆ ಆಗುತ್ತದೆ. ರಕ್ಷಿತಪ್ಪ ನಿಮಗೆ ಆದಷ್ಟು ಮಾಡ್ಬಿಡೋಣ. ನೋಡಿ ಸಿಂಪಲ್ಲಾಗಿ ಫಾದರ್ಸ್ ಡೇನೋ ಆಯಿತು. ನಾವು ಅಂದವೇ ಬರಬೇಕಾದ್ರೆ ಕೇಕ್ನ ತೊಗೊಂಬಂದ್ವಿ. ನಮ್ಮ ಮನೆಯವ್ರಿಗೆಲ್ಲ ತುಂಬ ಸರ್ಪ್ರೈಸಾಗಿ ಗ್ರ್ಯಾಂಡಾಗಿ ಎಲ್ಲ ಆ ರೀತಿ ಇಷ್ಟ ಆಗೋದಿಲ್ಲ. ಆದರೆ ನಮ್ಮ ಖುಷಿಗೋಸ್ಕರ ಪರವಾಗಿಲ್ಲ ಅಂತೇಳಿ ಜಾಯ್ನ್ ಆಗ್ತಾರೆ ಅಷ್ಟೇನೇನೆ. ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.